ಆಹಾ, ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಎಷ್ಟು ಅದೃಷ್ಟ ಮಾಡಿದ್ದೆ. ಕೈ ತುಂಬ ದುಡ್ಡಿಟ್ಕೊಂಡು ಕ್ಯೂನಲ್ಲಿ ನಿಂತಿದ್ರು ಇಂಥ ಸ್ಯಾರಿ ಸಿಗ್ತಾ ಇರಲಿಲ್ಲ. ಖಂಡಿತ ಉಟ್ಕೊಂಡ್ಬರ್ತೀನಿ ರಾಜಪ್ಪ. ನನಗೆ ನಿಮ್ಮ ಆಸೆನ ಈಡೇರಿಸೋದೆ ನನ್ನ ಆಸೆ. ನನಗೆ ಈ ಸೀರೆ ಮೇಲೆಲ್ಲ ವ್ಯಾಮೋಹ ಇಲ್ಲ. ನೀವು ಕೊಟ್ರಿ ಅಂತ ನಾನು ತಗೊಂಡೆ. ಓ, ನಾನು ಪ್ರೀತಿಯಿಂದ ಏನೇ ಕೊಟ್ಟರು ತಗೋತೀಯ? ಏನ ಇಲ್ಲ, ಸೀರೆ ಮಾತ್ರ. ಅಯ್ಯೋ, ನಾನು ಅಷ್ಟೇ ಹೇಳಿದ್ದು. ನೀನು ನಾನು ಏನು ಕೊಡ್ತೀನಿ ಅನ್ಕೊಂಡೆ? ಇದೇನಿಲ್ಲ, ಸೀರೆ ಕೊಟ್ಟಾಯ್ತಲ್ಲ, ನಾವಿನ್ ಹೊರಡ್ಬೋದು. ಹಾ ಪುಟಿ, ನಾಳೆ ಮದುವೆ ಇದೆಯಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲಿ ಚಿಕ್ಕದಾಗ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ನೀನು ಅದನ್ನೆಲ್ಲ ತಗೊಳ್ಳಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಕೂಲ್ ಡ್ರಿಂಕ್ಸ್ ಕುಡಿಬೋದಲ್ಲ. ಈ ಚೌಚೌ ಚಿಪ್ಸು ಕಡಲೆಕಾಯಿ ಬೀಜ ಸೈಡ್ಸ್ ಎಲ್ಲ ಇರುತ್ತೆ, ಅದನ್ನ ತಿನ್ನಕ್ಕಾದ್ರೂ ಬರ್ಬೋದಲ್ಲ? ಏನು ಪಾರ್ಟಿನ? ಖಂಡಿತ ಬರ್ತೀನಿ. ಬರ್ತೀಯಾ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರಬೇಕು. ಬರ್ತೀನಿ, ಕಾಯ್ತಾ ಇರ್ತೀನಿ. ಬರ್ತೀನಿ. ರೇಷ್ಮೆ ಮೈಯೊಳಗೆ ರೇಷ್ಮೆ ಸೀರೆ, ದೂರದ ಊರಿಂದ ಹಮ್ಮಿರ ಬಂದ ಜತ್ತಾರಿ ಸೀರೆ ತಂದ. ಈ ವಯಸ್ಸಲ್ಲಿ ಇವನಿಗೆ ಅಬ್ಬಾ, ಕೈಗೆ ಸೀರೆ ಬಂತು, ಶುಭ ಶಕುನ. ಶ್ರೀಮಂತರ ಮನೆ ಪಾರ್ಟಿ ಅಂದ್ರೆ ಈ ಎಣ್ಣೆ ಎಲ್ಲ ಇರುತ್ತೆ, ರುಚಿ ರುಚಿಯಾದ ತಿಂಡಿ ಇರುತ್ತೆ. ಈ ಪಾರ್ಟಿಯನ್ನ ಬೇಡ ಅನ್ನೋರು ಉಂಟೇ ಹುಡುಗಿ? ಈಗ ಅವರಿಬ್ರು ಮದುವೆ ಆದ್ರು ಅಂದ್ರೆ ಅಫಿಷಿಯಲ್ ಆಗಿ ಅವನಿಗೆ ಮನೆ ಅಳಿಯ ಆಗ್ತಾನೆ. ಅಣ್ಣ ಅವನ ಹೆಸರಿಗೆ ಆಸ್ತಿ ಬರಿಬೇಕು ಅಂತ ಅನ್ಕೊಂಡಿದ್ದಾನೆ. ಅದು ಇನ್ನೂ ಈಸಿ ಆಗತ್ತೆ. ಈ ಮನೆದು ಅಂತ ನಮ್ಮ ಕೈಗೆ ಚಮ್ ಸಿಗತ್ತೆ, ಆಮೇಲೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ಪದೇ ಪದೇ ನೆಗೆಟಿವ್ ಆಗಿ ಮಾತಾಡ್ಬೇಡ. ನಿನಗೆ ನಾನು ಮಾತಾಡ್ತಿರೋದು ಮಾತ್ರ ಕಾಣುತ್ತೆ, ಇಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ಏನ್ ನಡೀತಾ ಇದೆ ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ನೋಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ನನ್ನ ಕಾಲು ಎಳಿತಿದ್ರೆ ನನ್ಗೆ ಏನ್ ಪ್ರಯೋಜನ ಇದೆ? ನಿನ್ನ ಕಾಲು ಎಳೆಯೋದ್ರಿಂದ ನನಗೇನು ಸಿಗಲ್ಲ. ಇಷ್ಟು ವರ್ಷ ಅಣ್ಣನ ಕಾಲು ಬಿದ್ದಿದ್ದಕ್ಕೆ ನನಗೇನು ಸಿಗ್ತಾ ಇಲ್ಲ. ನಮ್ಮ ಕತೆ ಮುಗೀತಷ್ಟೇ. ಕತೆ ಮುಗಿತಾ ಇರೋದು ನಮ್ದಲ್ಲ, ಆ ದೀಪಕ್ದು. ಏನು ಹೇಳ್ತಾ ಇದೀಯಾ? ಈಗಾಗ್ಲೇ ನಾನು ಮುಂಬೈಯಿಂದ ಒಂದಿಷ್ಟು ಜನ ರೌಡಿಗಳನ್ನ ಕಳಿಸಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದಾರೆ, ರೀಚ್ ಆಗ್ತಾ ಇದಾರೆ. ರಾತ್ರಿ ಆ ದೀಪಕ್ನ ಎತ್ತರೆ ನಾಳೆ ಮದ್ವೆ ಎಲ್ಲಿಂದ ನಡೆಯುತ್ತಿದೆ? ಆಮೇಲೆ ಈ ಆಸ್ತಿ ಎಲ್ಲ ನಮ್ ಕೈಗೆ ತಾನೆ. ರಾಜೇಶ್ವರಿ, ನಿಜ ಹೇಳ್ತಾ ಇದ್ದೆ ನೀನು. ಹಾಗಾದ್ರೆ ನಾಳೆ ನಡೆಯೋ ಮದುವೆ ಮುಹೂರ್ತಕ್ಕೆ ಮುಂಚೆನೆ ಇವತ್ತು ರಾತ್ರಿನೇ ಅವನಿಗೆ ಮುಹೂರ್ತ ಇಟ್ಬಿಟ್ಟಿದ್ಯಾ? ನಾನೇ ದುಡ್ಡು ಕೊಟ್ಟು ಈ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿದವನು ಇವತ್ತು ನನ್ನನ್ನೇ ಎತ್ತರಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಅವನ್ನ ಸುಮ್ಮನೆ ಬಿಟ್ಬಿಡ್ತೀನ?